ಈ ಕ್ಲೀನ್ ಚಿಟ್ ಸಿಕ್ಕಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಬಿಜೆಪಿ ವಿರುದ್ಧ ಅಂಬಿಕಾಪತಿ ಅನ್ನೋ ಸ್ಫೋಟಕ ಆರೋಪ ಮಾಡಿದ್ರು. 40%ಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ. ಆದರೆ ಅಂಬಿಕಾಪತಿ ಅವರು ಇನ್ಫ್ಯಾಕ್ಟ್ ಟೆಂಡರ್ ಪಡೆದೇ ಇಲ್ಲ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಯಾರು ಆರೋಪ ಮಾಡಿದ್ರು ಅವ್ರು ಟೆಂಡರೇ ಪಡೆದಿಲ್ಲ ಅಂತಂದರೆ ಆರೋಪ ಬೇಸ್ಲೆಸ್ ಅಂತ ಆಗೋಗ್ಬಿಡುತ್ತೆ. BBMP ಪೂರ್ವ ವಲಯದಲ್ಲಿ 6 ವರ್ಷದಿಂದ ಟೆಂಡರನ್ನು ಅಂಬಿಕಾಪತಿ ಪಡೆದೇ ಇರಲಿಲ್ಲ. ಟೆಂಡರನ್ನು ಮುಗಿಸಿದ್ದು NM ಕೃಷ್ಣಮೂರ್ತಿ ಅನ್ನೋರು. ಆರೋಪ ಮಾಡಿ ಕೆಲ ದಿನಗಳ ಬಳಿಕ ಅಂಬಿಕಾಪತಿ ಅವರ ನಿಧನ ಕೂಡ ಆಗೋಯ್ತು. 40% ಆರೋಪದ ಬಗ್ಗೆ ಸೂಕ್ತವಾದ ಸಾಕ್ಷ್ಯಗಳು ಸಿಗಲಿಲ್ಲ. ಹಾಗೇ ಇರಲಿಲ್ವಾ 40%ಗೆ ಡಿಮ್ಯಾಂಡ್? ಇದ್ರ ಬಗ್ಗೆ ಖಚಿತ ಆಗಬೇಕು ಅಂತಂದರೆ ಸಾಕ್ಷ್ಯ ಬೇಕು. ಆದರೆ ಆರೋಪ ಮಾಡಿದವರೇ ಇಲ್ಲ. ಆರೋಪ ಮಾಡಿದವರ ಬಳಿಯಿಂದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಆಗಲೇ ಇಲ್ಲ. ಸಾಕ್ಷಿಗಳಿಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಿರೋ ಕ್ಲೀನ್ ಚಿಟ್ ಇದು. ನೆನಪಿರಲಿ, BJP ಅವರು ಇದ್ರ ಬಗ್ಗೆ ಹೇಳೋದಿಲ್ಲ. ರಿಯಾಕ್ಟ್ ಮಾಡೋ ಸಂದರ್ಭದಲ್ಲಿ BJP ನಾಯಕರು ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನೋದನ್ನು ಮಾತ್ರ ಹೇಳ್ತಾರೆ. ಯಾಕೆ ಕೊಡ್ತು ಕ್ಲೀನ್ ಚಿಟ್ ಲೋಕಾಯುಕ್ತ? ಆರೋಪದ ಬಗ್ಗೆ ಸಾಕ್ಷ್ಯಗಳು ಸಿಗಲಿಲ್ಲ ಸೂಕ್ತವಾದದ್ದು, ಆದ್ದರಿಂದ ಆರೋಪವೇ ಸುಳ್ಳು ಅನ್ನೋ ಅರ್ಥದಲ್ಲಿ ವರದಿ. ಆ ವರದಿಯನ್ನು ಇದೀಗ ಕಾಂಗ್ರೆಸ್ನ ವಿರುದ್ಧವಾಗಿ BJP ಬಳಕೆ ಮಾಡ್ಕೊಳ್ತಿದೆ. ಟುಸ್ ಪಟಾಕಿ ಆಗೋಯ್ತು. 40% ಕಮಿಷನ್ನ ಆರೋಪ ಅನ್ನೋದು BJPಯ ಇದೀಗ ಮರು ಅಸ್ತ್ರ ಆಗಿ ಬಳಕೆ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ. ಸೊ ನಾವು PCR ಅವರು ಹೇಳ್ತಿದ್ರು ನೋಡಿ, ಬೈಟ್ ಅಂದರೆ ರಿಯಾಕ್ಷನ್ ಕೂಡ ತಲೆ ಬಗ್ಸ್ಕೊಂಡೇ ಕೊಟ್ಬಿಟ್ಟಿದ್ದಾರೆ CK ರಾಮಮೂರ್ತಿ ಅವರು ಅಂತ ಹೇಳಿ. ಅಂದರೆ ಈ ಪರ್ಸ್ನಲ್ ಗ್ರಜ್ ಲೆವೆಲ್ಗೆ ಹೋಗಿ ಕ್ಷೇತ್ರಕ್ಕೆ ನೀಡಬೇಕಾದ ಮೀಸಲಾತಿಯನ್ನು ತಡೆ ಹಿಡಿಯೋ ಪ್ರಕ್ರಿಯೆ ಸರಿನಾ? ಈಗ ಒಂದು ಸರ್ಕಾರ ಅಂತ ರಚನೆ ಆದಮೇಲೆ ಆಡಳಿತದಲ್ಲಿ ಯಾವುದೇ ಪಕ್ಷ ಇದ್ರೂ ಕೂಡ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸಹಜ. ಆ ಟೀಕೆಯನ್ನು ಪ್ರತಿ ಮಾತಿನ ಮೂಲಕ ಎದುರಿಸುವಂತಹ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕಿದ್ದೇ ಇದೆ. ಅಷ್ಟು ಹಿರಿಯ ಹಾಗೆ ಅನುಭವಸ್ಥರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವರು. ಅಂಥದ್ರಲ್ಲಿ ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ರು, ಹಾಗಾಗಿ ನಾನು ಅನುದಾನ ಕೊಡಲ್ಲ ಅನ್ನೋದು ಸರಿನಾ? ಗೊತ್ತಿಲ್ಲ. ವೀಕ್ಷಕರ ಮುಂದೆ ಈ ಪ್ರಶ್ನೆಯನ್ನು ಇಡ್ತಾ, ಇಂಥದ್ದೇ ಬಹುತೇಕ ಆರೋಪಗಳು ಅಂದರೆ ಹಗರಣ, ಭ್ರಷ್ಟಾಚಾರ, ಇಂಥದ್ದೇ ಆರೋಪಗಳನ್ನು ಕೇವಲ ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಅವರು ಮಾಡ್ತಿರೋದಲ್ಲ. BJP ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಮಾಡಿತ್ತು. ಎಸ್ಪೆಷಲಿ 40% ಕಮಿಷನ್ ಆರೋಪ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಕ್ಯಾಂಪೇನ್ ಮಾಡಲಿಕ್ಕೆ ಅಸ್ತ್ರವಾಗಿ ಸಿಕ್ಕಿತ್ತು. BJP ಸರ್ಕಾರ ನೀಡುವ ಪ್ರತಿಯೊಂದು ಗುತ್ತಿಗೆಯಲ್ಲೂ ಕೂಡ 40% ಕಮಿಷನನ್ನು ಹೊಡಿತಾ ಇದೆ ಅಂತ ಹೇಳಿ. ಇದೇ ವಿಚಾರ ಕೇವಲ ಆರೋಪ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ನೀವೊಂದು ತನಿಖೆ ನಡೆಸಿ ಅದು ಯಾರ್ಯಾರು 40% ಕಮಿಷನ್ ತಗೊಂಡಿದ್ರು BJP ಸರ್ಕಾರದ ಅವಧಿಯಲ್ಲಿ ರಿಪೋರ್ಟ್ ಕೊಡಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ. ಓಪನ್ ಚಾಲೆಂಜ್ ಹಾಕಿದ್ರು BJP ಅವರು. ಒಂದು ಹಂತದಲ್ಲಿ ಇದೀಗ ಈ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಆಗಿದ್ದ ಸರ್ಕಾರಕ್ಕೆ ಲೋಕಾಯುಕ್ತ ವರದಿ ಕ್ಲೀನ್ ಚಿಟ್ ನೀಡಿದೆ. ರಾಜಕೀಯ ಕೆಸರೆರ ಚಾಟ ಈ ವಿಚಾರಕ್ಕೂ ಕೂಡ ಮುಂದುವರೆದಿದೆ. ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೆಂಪಣ್ಣವರು ಭ್ರಷ್ಟಾಚಾರ ಜಾಸ್ತಿ ಆಗಿದೆ, 40% 50% 40% ತುಸ್ ಪಟಾಕಿ ಆಗೋಯ್ತಲ್ಲ. ನಿಮ್ ಕೈಲಿ ಅಧಿಕಾರ ಇದೆಯಲ್ಲ, ಮಾಡಿ. ನೀವೇ ಮಂತ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು, ಜೈಲ್ ಹೋಗಿ ಬಂದಿರೋದು ಅವರು. ಸಾಬೀತಾಗುತ್ತೆ. ಆದಷ್ಟು ಅವಸರ ಪಡ್ತಾ ಇದ್ದಾರೆ BJP ಅವರು. 40% ಕಮಿಷನ್ ಕೇಸ್ನಲ್ಲಿ ಕ್ಲೀನ್ ಚಿಟ್. ಲೋಕ ವರದಿ ಬೆನ್ನಲ್ಲೇ ಟಾಕ್ ಫೈಟ್. ಅದು BJP ಸರ್ಕಾರದ ಕತೆ. ಬಸವರಾಜ ಬೊಮ್ಮಾಯಿ CM ಆಗಿದ್ದ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳಿಂದ 40% ಕಮಿಷನ್ ಪಡೆಯುತ್ತಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈಗ ಆ ಕೇಸ್ನಲ್ಲಿ ಸರ್ಕಾರಕ್ಕೆ ಲೋಕಾಯುಕ್ತ ವರದಿ ಸಲ್ಲಿಸಿದ್ದು BJP ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡಿದೆ. ಇದರ ಬೆನ್ನಲ್ಲೇ ನಾಯಕರ ಟಾಕ್ ಫೈಟ್ ಶುರುವಾಗಿದೆ. BJP ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಪಡೆದಿದೆ ಅಂತ ಪ್ರತಿಪಕ್ಷ ನಾಯಕ R ಅಶೋಕ್ ಆರೋಪಿಸಿದ್ದಾರೆ. ನಿಮ್ ಕೈಲಿ ಅಧಿಕಾರ ಇದೆಯಲ್ಲ, ಮಾಡಿ. ಆಮೇಲೆ ಮೋದಿನ ಕೇಳಿ, ನೀವೇ ಲೈಸೆನ್ಸ್ ಕೊಡ್ತಾ ಇರೋದು, ನೀವೇ ಮಂತ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು. ಈ ಜೈಲ್ಗೆ ಹೋಗಿ ಬಂದಿರೋದು ಅವರು. ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ. ನಾಗೇಂದ್ರ ಹೋಗಿದ್ದಾರೆ, DK ಶಿವಕುಮಾರ್ ಹೋಗಿದ್ದಾರೆ, ಈಗ CM ಅವರು ಬಾಗಲಲ್ಲಿ ನಿಂತಿದ್ದಾರೆ, ಕದ ತಟ್ತಾ ಇದಾರಲ್ಲ. ನಮ್ಮವ್ರು ಯಾರು ನಿಂತಿದ್ದಾರೆ? ಹೋಗಿ ಯಾರು ನಿಂತಿಲ್ಲಲ್ಲ. ನಿಮ್ 40% ಟುಸ್ ಪಟಾಕಿ ಆಗೋಯ್ತಲ್ಲ ಈಗ. ಇನ್ನು 40% ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. BJPಗರ ಮಾತಿನ ಏಟಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರು ಕೆಂಪಣ್ಣವರು, ಈಗ ಅವರು ತೀರ್ಕೊಂಡಿದ್ದಾರೆ, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ, ಆಮೇಲೆ ಅವರು 40% 50% ಎಲ್ಲ
ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ಸ್ ಮಾಡಿದ್ವಿ. ನಾವು ತಪ್ಪೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ. ಇವರು ನಮ್ಮ ಒಳ್ಳೆತನದ ಅಡ್ವಾಂಟೇಜ್ ತಗೊಂಡು ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ. ಒಂದೊಂದಾಗಿ ಸಾಬೀತಾಗುತ್ತೆ. ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಬಿಜೆಪಿ ಅವರು. ಹೀಗೆ ನಾಯಕರ 40% ವಾಕ್ಸಮರ ಕಂಟಿನ್ಯೂ ಆಗಿದೆ. ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರಿಗೆ ಲಭ್ಯವಾಗುವಂತಹ ಅನೇಕ ಯೋಜನೆಗಳು, ಜನಪರವಾದ ಯೋಜನೆಗಳು, ಅದನ್ನು ಪಡ್ಕೊಳ್ಬೇಕು ಅಂತಂದರೆ BPL ಕಾರ್ಡ್ ಇರೋದು ಕಡ್ಡಾಯ ಆಗುತ್ತೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ, ಶಕ್ತಿ ಎಲ್ಲ ಯೋಜನೆಗಳು ಕೂಡ ಇನ್ ಕೇಸ್ ನಾಳೆ ದಿನ ಈ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದೇನು ಆಗ್ತಾ ಇದೆ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ಬಿಟ್ರೆ 85%ನಷ್ಟಿರುವಂತಹ BPL ಕಾರ್ಡ್ಗಳನ್ನು ಕಟ್ ಆಫ್ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಅನ್ನೋದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಬಹುತೇಕರಿಗೆ ಈ ಪಂಚ ಗ್ಯಾರಂಟಿಗಳ ಫಲ ಸಿಗೋದು ನಿಂತು ಹೋಗುತ್ತೆ. BPL ಕಾರ್ಡೇ ಇಲ್ಲ ಅಂತಂದ್ಮೇಲೆ ಹೆಂಗೆ ಕ್ಲೈಮ್ ಮಾಡ್ಕೊಳ್ತೀರಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ. ಪಂಚ ಗ್ಯಾರಂಟಿಗಳನ್ನು ಪಡಿಬೇಕಾದ್ರೆ BPL ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಡ್ ಸಂಖ್ಯೆ ಕಡಿಮೆ ಆದರೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈಗ ವರ್ಷಕ್ಕೆ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರಕ್ಕಾಗ್ತಾ ಇರುವ ಈ ಹೊರೆಯನ್ನು ತಗ್ಗಿಸೋಕೆ ಈಗ ಆಲ್ರೆಡಿ ಪರ್ಯಾಯ ಮಾರ್ಗದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗವಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಡಬೇಕಾದ ಅಮೌಂಟ್, ಬಜೆಟರಿ ಅಲೋಕೇಶನ್, ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದು ಕಾಂಗ್ರೆಸ್ನ ಅಸಲಿ ಉದ್ದೇಶ. ವಿರೋಧ ಪಕ್ಷಗಳ ಆರೋಪ ಇದು. BPL ಕಾರ್ಡ್ ಸಂಖ್ಯೆ ಇಳಿಕೆಯಾದರೆ ಯೋಜನೆಗಳಿಗೂ ಕೂಡ ಕೊಕ್ಕೆ ಬೀಳೋ ಸಾಧ್ಯತೆ ಇದೆಯಂತೆ. ಇದು ಸುತ್ತಿ ಬಳಸಿ ಪಂಚ ಗ್ಯಾರಂಟಿಗಳ ಸುತ್ತಲೇ ಇದೀಗ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಕಾದು ನೋಡೋಣ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ? ಯಾಕಂದರೆ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ, ಆಹಾರ ಇಲಾಖೆನೇ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ. ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ, ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಈಗ ಇರುವ ಮಾನದಂಡ ಏನು? BPL ಕಾರ್ಡನ್ನು ಪಾವತಿ ಮಾಡಬೇಕು BPL ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ. ತೆರಿಗೆ ಪಾವತಿ ಮಾಡುವ ಜನರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ BPL ಕಾರ್ಡ್ನ ಭಾಗ್ಯ ಇರೋದಿಲ್ಲ. ಇರ್ಕೂಡ್ದು ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ 12,000 ಪ್ರತಿ ತಿಂಗಳಿಗೆ ಮೀರಬಾರ್ದು. ಸಿಟಿ ಲಿಮಿಟಲ್ಲಿ ಕೊಂಚ ಜಾಸ್ತಿ. ನಗರ ನಿವಾಸಿಗಳ ಗರಿಷ್ಠ ಆದಾಯ 17,000. ಅದನ್ನು ಮೀರ್ತು ಅಂತಂದರೆ BPL ಕಾರ್ಡ್ಗೆ ಇವರು ಅರ್ಹರಲ್ಲ. ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ 1.20 ಲಕ್ಷ, 1,20,000 ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು. ನಿಯಮ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ, ಇದು ನೆನಪಿರಲಿ. ಈ ನಿಯಮ ಇದ್ದೇ ಇದೆ. ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ಅನೇಕ ಸರ್ಕಾರಿ ನೌಕರರಿಗೇನೆ BPL ಕಾರ್ಡ್ಗಳಿದೆ ರೀ, ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ ಇದೆ, ಕೊಡಬೇಕಾ ಅವ್ರಿಗೆ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು. ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ. 7.5 ಎಕರೆ ಭೂಮಿ ಉಳ್ಳವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ. 7.5 ಎಕರೆ ಭೂಮಿ ಇದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಅನುದಾನಿತ, ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ನ ವಾಹನ, ಎಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ, ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ BPL ಕಾರ್ಡ್ನ ಹೊಂದಿರ್ತಾರೆ. ಆದರೆ ಯಾರಿಗೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡವರಿಗೆ ಈ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕಾಗಲಿ ಪಡೆದುಕೊಳ್ಳಿಕ್ಕಾಗಲಿ ಅರ್ಹತೆ ಇರೋದಿಲ್ಲ.
ಇದ್ರ ಜೊತೆಗೆ ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ, 450 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ BPL ಕಾರ್ಡ್ ಇರೋದಿಲ್ಲ. ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಈಗ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ BPL APL ಕಾರ್ಡ್ನ ಲಿಮಿಟ್ ಇಲ್ದಲೇ ಅನೇಕರು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ? ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ? ಅದೊಂದು ಚಿಕ್ಕ ಕನ್ಫ್ಯೂಷನ್. ಎನಿವೆ, ಈ ಎಲ್ಲ ಮಾನದಂಡಗಳು BPL ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ 85% ಜನ BPL ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ. ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ. ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ BPL ಕಾರ್ಡ್ನ ಪರಿಷ್ಕರಣೆ ಅಲ್ಲ, ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ಎಷ್ಟು ಕಡಿಮೆ ಜನ BPL ಕಾರ್ಡ್ನಲ್ಲಿ APL ಕಾರ್ಡ್ನಲ್ಲಿ ಇರ್ತಾರೆ, ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು.